ಮನುಗಿನ್ನೂ ಅಮ್ಮನ ಮೇಲೆ ಸಿಟ್ಟು ಹೋಗಿಲ್ವಾ? ನೋಡು, ನಿಂಗೆ ತುಂಬ ಇಷ್ಟ ಅಲ್ಲ, ತಗೋ ಇದನ್ನು ಮಾಡು. ಮನು, ಅವಾನಿ, ಮನು ಎಲ್ಲಿ? ನೋಡ್ತೀನಿ ಇರು. ನಿನ್ನ ಮಗ ಎಲ್ಲರಂತೆ ಹುಡುಗ ಅಲ್ಲ. ಅವನು ನಮ್ಮವನು, ನಮ್ಮ ಜೊತೆ ಇರಬೇಕು. ನಾನು ನಿನ್ನ ಮಗ ಅಲ್ವಾ? ಮಗಳ ಯಾಕೆ ವಿಷ ಮುಚ್ಚಿಟ್ಟೆ? ಪ್ರೀತಿ, ಮನು ನನ್ನ ಮೇಲೆ ಹೇಗೆ ಸಿಟ್ಟು ಮಾಡ್ಕೊಂಡು ಹೋದ ಗೊತ್ತಾ? ಅವನು ನನ್ನನ್ನು ಮೊದಲಿನ ಹಾಗೆ ಮಾತಾಡಿಸ್ತಾನ, ನನ್ನ ಜೊತೆ ಮೊದಲಿನ ಹಾಗೆ ಪ್ರೀತಿಯಿಂದ ಇರ್ತಾನ. ಅಮ್ಮ, ಮನು ನಿನ್ನ ಮಗ ಆದರೂ ಅಷ್ಟೇ, ಮಗಳಾದರೂ ಅಷ್ಟೇ. ಎಷ್ಟೇ ಕೋಪ ಮಾಡಿಕೊಂಡ್ರು, ಎಷ್ಟೇ ಬೇಜಾರು ಮಾಡಿಕೊಂಡ್ರು, ಕೊನೆಗೂ ನಿನ್ನ ಹತ್ರನೇ ಬರಬೇಕು. ಸರಿ, ಮನು ಆದರೂ ಎಲ್ಲಿಗೆ ಹೋಗ್ತಾನೆ ಹೇಳು? ನೀನು ಸುಮ್ಮನೆ ಯೋಚನೆ ಮಾಡ್ತಿದ್ಯಾ ಅಷ್ಟೇ. ಇಲ್ಲ ಪ್ರೀತಿ, ನನಗೆ ನಂಬಿಕೆನೇ ಹೊರಟೋಗಿದೆ. ನಿನಗೂ ಗೊತ್ತಲ್ವಾ ಮನು ಹಠ ಹೇಗೆ ಅಂತ. ನಾನು ನನ್ನ ಮಗುನ ಕಳ್ಕೊಂಡ್ಬಿಟ್ಟೆ ಅನ್ಸುತ್ತೆ ಪ್ರೀತಿ. ಗರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗ ಮ ಗರಿ ಸರಿ ಗ ಮ ದ ಮ ಗರಿ ಗರಿ ಸರಿ ಗ ಮ ದ ಮ ಗರಿ ಸರಿ ನೀ. ಅಮ್ಮ, ಹಾಗೆಲ್ಲ ಏನೂ ಆಗಲ್ಲ. ಅವನಿನ್ನೂ ಚಿಕ್ಕ ಮಗು, ಗೊತ್ತಾಗಲ್ಲ, ಸಿಟ್ಟು ಮಾಡ್ಕೋತಾನೆ. ಒಂದೆರಡು ದಿನ ಸರಿ ಹೋಗ್ತಾನೆ. ಇರು, ನಾನು ಹೋಗಿ ನೋಡ್ಕೊಂಬರ್ತೀನಿ, ನಿಂಗೂ ಸಮಾಧಾನ ಆಗುತ್ತೆ. ಅಮ್ಮ, ಅಮ್ಮ. ಪ್ರೀತಿ, ತಗೋ ಇದನ್ನು ಮನು ಕೊಡು. ಅಮ್ಮ, ನೀನೇ ಕೊಟ್ಬಾ. ಇಲ್ಲ ಪ್ರೀತಿ, ಮನುನ ಎದುರಿಸೋ ಧೈರ್ಯ ನನಗಿಲ್ಲ. ಅವನು ಕೇಳೋ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇಲ್ಲ. ಅವನ ಅಳುಗೆ, ಅವನ ಸಿಟ್ಟಿಗೆ ನಾನು ಏನು ಉತ್ತರ ಹೇಳಲಿ? ಅಮ್ಮ, ನೀನೊಂದು ತಾಯಿ ಕಣಮ್ಮ. ಇರಬಹುದು ಪ್ರೀತಿ, ಆದರೆ ಈ ತಾಯಿ ಮೇಲೆ ನನ್ನ ಮಗುಗೆ ಈಗ ನಂಬಿಕೆ ಇಲ್ಲ. ನಂದೇ ತಪ್ಪು. ನಾನು ಮಾಡಿದ ಕರ್ಮನ ನಾನು ಅನುಭವಿಸ್ತಾ ಇದ್ದೀನಿ. ಏನ್ರಿ ಸೇಬ್ ತಿನ್ಕೊಂಡು ಕೂತಿದ್ದೀರಾ ಆರಾಮಾಗಿ? ಇನ್ನು ಯಾವ ಕೆಲಸನೂ ಆಗಿಲ್ಲ, ನೆನಪಿರ್ಲಿ. ಏಯ್, ಯಾಕೆ ಸುಮ್ಮನೆ ತಕ ತಕ ಅಂತ ಕುಣಿತಾ ಇದೆಯಾ? ಅದೇನಾಯ್ತು ಅಂತ ಹೇಳು. ಏನೂ ಆಗಿಲ್ಲ ರೀ, ಮುಂದೇನೂ ಏನೂ ಆಗಲ್ಲ. ಹೀಗೆ ಆದರೆ ಮುಂದೇನ್ರಿ ಕತಿ? ಏಯ್, ಹೀಗೆ ಸುಮ್ಮನೆ ವಟ ವಟ ಅಂತ ಒಟ್ಕೊಡ್ತಾ ಇರ್ತೀಯಾ, ಇಲ್ಲ ವಿಷಯ ಏನು ಅಂತ ಹೇಳ್ತೀಯಾ? ಅಲ್ಲ ರೀ,
ಆ ಬಾನಿ ಇನ್ನು ಮನೇಲೇ ಇದ್ದಾಳೆ, ರಾಣಿ ಥರ ಮೆರೀತಾ ಇದ್ದಾಳೆ. ನನ್ನನ್ನು ಯಾರು ಸತ್ತಿದ್ಯಾ ಬದುಕಿದ್ಯಾ ಅಂತ ಕೇಳೋರೇ ಇಲ್ಲ. ಅಪ್ಪೆನ ಒಂದು ತಕ್ಕ ಮಟ್ಟಿಗೆ ದಾರಿ ತಪ್ಪಿಸಿದ್ವಿ, ಈಗ ಮುಂದೆ ಏನಾದ್ರು ಮಾಡಬೇಕಲ್ಲ. ನೀವು ನೋಡಿದ್ರೆ ಆರಾಮಾಗಿ ಸೇಬ್ ತಿನ್ಕೊಂಡು ಕೂತಿದ್ದೀರಲ್ಲ. ಲೇ, ನೀನು ಈ ಮನೆಗೆ ನನ್ನ ಹೆಂಡತಿಯಾಗಿ ಬಂದು 10 ವರ್ಷ ಆಯಿತು. ನಿನಗೆ ಬುದ್ಧಿನೂ ಬರಲಿಲ್ಲ, ತಾಳ್ಮೆನೂ ಕಲೀಲಿಲ್ಲ. ಮಳೆಗಾಲದಲ್ಲಿ ಮಾವಿನ ಮರಕ್ಕೆ ಕಲ್ಲೊಡ್ದು ಏನೇ ಪ್ರಯೋಜನ? ಹೊಡೆದ್ರೆ ಬೇಸಿಗೆನಲ್ಲಿ ಹೊಡಿಬೇಕು, ಸುಮ್ಮನೆ ಕೆಲಸ ಮಾಡಿಬಿಡೋದಲ್ಲ. ಈ ಉಪಾಯನ ಮಾಡಿದವನೇ ನಾನು. ಬಂದ್ಬಿಟ್ಲು ಯಾವಾಗ ಏನೇನು ಮಾಡಬೇಕು ಅಂತ ನನಗೆ ಹೇಳ್ಕೊಳಕ್ಕೆ. ಏನೋ ಕೆಲಸ ಆಗಲಿ ಅಂತ ಹೇಳ್ತೀವಪ್ಪ, ನೀವು ಪದೇ ಪದೇ ನನ್ನ ದಡ್ಡಿ ಅಂತ ಇರಬೇಡಿ. ನನ್ನಿಂದ ಎಷ್ಟೋ ಕೆಲಸಗಳಾಗಿದೆ, ನೀವು ಹೇಳಿದ್ರೆ ನಾನು ಏನಕ್ಕೆ ಕೇಳ್ತೀನಿ ಹೇಳಿ? ಅದೇನೋ ಉಪಾಯ ಅಂದ್ರಲ್ಲ, ಏನದು ಹೇಳಿ? ಲೇ ಮಂಜರಿ, ನಿನ್ನ ಹೊಟ್ಟೆನಲ್ಲಿ ಗುಟ್ಟು ನಿಲ್ಲಲ್ಲ, ನೀನು ಬಾಯಿನೂ ಮುಚ್ಚಲ್ಲ. ಹೇಳಬೇಕು ಅಂತ ನನಗೆ ಅನ್ನಿಸ್ದಾಗ ಖಂಡಿತ ನಾನು ಹೇಳ್ತೀನಿ. ಅಲ್ಲಿವರೆಗೂ ಅಪಶಕನ ನುಡಿದೆ ಬಾಯ ಮುಚ್ಕೊಂಡು ಇದ್ಬಿಡು. ವರ್ಷಕ್ಕೊಂದ್ಸಲ ದುರ್ಗಮ್ಮನ ಗುಡಿಲಿ ರಥೋತ್ಸವ ಮಾಡ್ತಾರೆ. ಆಗ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿ ಮುಂದೆ ದೀಪ ಹಚ್ಚಿ ರಥ ಎಳಿಬೇಕು. ಈಗ ನೀನೇ ತಾನೇ ಈ ಮನೆ ಗಂಡ್ಸು, ನೀನೇ ತಾನೇ ಈ ಮನೆ ವಾರಸ್ದಾರ. ಈಗ ಆ ಕೆಲ್ಸನ ನೀನ್ ಮಾಡ್ಬೇಕು. ಅವನಿಂದ ಒಂದು ಮಾತು ಹೇಳ್ತೀನಿ ಕೇಳಿ. ಇದುವರೆಗೂ ನಮ್ಮ ಮನೆಯಲ್ಲಿ ಯಾರೂ ಕುಡಿತಿರ್ಲಿಲ್ಲ. ನಮ್ಮ ಊರಿನಲ್ಲೇ ಹೋಗಿ ಕೇಳು, ಇಡೀ ನಮ್ಮ ಮನೆತನದ ಮೇಲೆ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ. ಎಷ್ಟೋ ವರ್ಷದಿಂದ ಆ ಗೌರವವನ್ನು ಉಳಿಸ್ಕೊಂಡು ಬಂದಿದ್ದೀನೋ. ಆದರೆ ನೀನು ಈಗ ಅದೆಲ್ಲಕ್ಕೂ ತಿಲಾಂಜಲಿ ಹಿಡೋ ಹಾಗೆ ಮಾಡ್ತಿದ್ದೀಯಲ್ಲೋ. ನಮಸ್ಕಾರ, ನನ್ನ ಹೆಸರು ಪ್ರತೀಕ್ಷಾ ಅಂತ. ನನಗೆ ಜನರಲ್ ನಾಲೆಡ್ಜ್ ಅಂದರೆ ತುಂಬ ಆಸಕ್ತಿ. ತಕ್ಕ ಮಟ್ಟಿಗೆ ನಾನು ಅಪ್ಡೇಟ್ ಆಗಿದ್ದೀನಿ. ಪ್ರತಿಭಾ ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅಮೃತ ಬಗ್ಗೆ ಇನ್ನೂ ಏನೇನು ಗೊತ್ತು? ಅವತ್ತು ಅರ್ಜುನನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತ ಬಿಚ್ಚಿದ್ರ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ಆ ಸೂರ್ಯ ಚಂದ್ರ ಇರೋದಿಷ್ಟು ಸತ್ಯನೋ, ನಿಮ್ಮ ಸಾವು ಕೂಡ ಅಷ್ಟೇ ಸತ್ಯ. ಅದು ತುಂಬ ಏನು ದೂರ ಇಲ್ಲ, ಸದ್ಯದಲ್ಲೇ ನಿಮ್ಮ ಸಾವಾಗುತ್ತೆ. ನಿನ್ನಂಥ ಮಗು ಅಮ್ಮನವರಂಥ ಹೆಣ್ಣು ಮಗು ಆಗಲಿ ಅಂತ ಹಂಬಲಿಸ್ತಿದ್ದಾಳೆ. ನೀನೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ, ನನಗೆ ನನ್ನ ಮಗಳು ಬೇಕು.
ಬಾವ ಎಲ್ಲಿ ಹೋದ್ರು? ಸಾಮಾನ್ಯವಾಗಿ ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ಒತ್ತಾಯ ಮಾಡಿ ಮಾಡಿಸಿದ್ರೆ ಅವ್ರು ಯಾರ ಕೈಗೂ ಸಿಗದೆ ಎಲ್ಲಾದ್ರೂ ಹೊರಟೋಗ್ತಿದ್ರು. ಆದರೆ ಇವಾಗ ಯಾಕೆ ಹೀಗೆ ಮಾಡ್ತಿದ್ದಾರೆ? ನಂದಿನಿ ಇದ್ದ ಜಾಗದಾಗ ನನ್ನ ಸೊಸೆ ಇದ್ದಿದ್ರ ಆಗ ನೋಡ್ತಿದ್ದಿ ನೀನು ನಾ ಏನು ಮಾಡ್ತಿದ್ನಿ ಅನ್ನೋದನ್ನ. ನೀನು ಅತ್ತೆ ಅನ್ನಿಸ್ಕೊಂಡು ಆಕೆಗೆ ತಿಳಿಬಾರ್ದು. ತಾಯಿ ಪ್ರೀತಿಯಿಂದ ಎಲ್ರೂ ದೂರ ಇಡೋದಷ್ಟೇ ಆಕೆ ಕೆಲಸ. ನಿನ್ನ ಸೊಸೆ ಮಾತು ಕತ್ತಿ ಹಂಗ ಕತ್ತರಿಸ್ತದ ನೋಡು. ಎಲ್ಲಾರ ಅಧಿಕಾರನು ಕಸ್ಕೊಂಡು ತನ್ನ ಹತ್ರನೇ ಇಟ್ಕೊಂಡಾಳ ಹುಚ್ಚು ಕೋಡಿ. ನೀ ಬಲ ಆಕೆ ಬಲ ನಡ್ಬರ್ಕ್ ನಂದನ. ನರಸಿಂಹಣ್ಣವ್ರ ಸೊಸೆ ನಿಮ್ಮ ಹತ್ರ ಸಮಯ ಕೇಳಕ್ ಬರ್ತಾ ಇದಾರೆ. ಎಲ್ರೂ ಮನೆಯಿಂದ ಆಚೆಗೆ ಬರ್ಬೇಕು.